ಈ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟಿಗೆ ಈಗ ಬಂದೆ ನಾನು. ಮತ್ತೆ ಇಷ್ಟು ತನಕ ಹೇಳಿದಲ್ಲ ಈ ಸರ್ಕಾರ ಇಷ್ಟೊತ್ತನಿಗೆ ಹೇಳಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದು 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 ಬಹಳ ಹೈ ಟೆನ್ಷನ್ ಇದಕ್ಕೆ ಟೈಮ್ ಬಾಂಬ್. ಅಲ್ಪಸಂಖ್ಯಾತರು ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ? ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ? ಅಲ್ಲಿ ಕಲಿಸೋದೇನು ದಾನಮುದ್ದು, ಭಾರತದ ವಿರುದ್ಧ ಶರಿಯತ್ ಕಾನೂನು. ನೀವು ಈ ತರ ಇದು ಮಾನವೀಯತೆ ಇರಬೇಕು, ಮಾನವೀಯತೆ ಇರಬೇಕು. ಇವತ್ತು 100 ಉರ್ದು ಶಾಲೆ, ಉರ್ದುದಿಂದ ಏನಾಗೋದೈತೆ ನಮ್ಮ ರಾಜ್ಯಕ್ಕೆ? ಒಂದೇ ಸಬ್ಜೆಕ್ಟ್ ಇರಲಿ, ಕನ್ನಡ ಕಲಿಯಬೇಕಲ್ರಿ ಅವರು ಕನ್ನಡ ಕಲಿಲಾರ್ದೇ ಅವ್ರಿಗೆ 100 ಕೋಟಿ ರೂಪಾಯಿ. ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಅಧ್ಯಕ್ಷರೇ, ನಮ್ಮ ಕರ್ನಾಟಕ ಈ ಏನಂತಾರಲ್ರಿ ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಾದರ ತೊಗೊಂಡು ಮಕ್ಕೊಂಡ್ರ ಗೊತ್ತಿಲ್ಲ. ನಮ್ಮ ಇವ್ರನ್ನ ರಾಮಲಿಂಗಾರೆಡ್ಡಿ ಅವ್ರನ್ನ ನೀವು ಭಾಳ ಸಜ್ಜನರ ಅಂತ ಹೇಳಿದ್ರಿ, ಅದಕ್ಕೇ ಧಾರ್ಮಿಕ ದತ್ತಿ ಮಾಡ್ರಿ. ಧಾರ್ಮಿಕ ದತ್ತಿ ಯಾವ್ದವ್ರು ಮುಂದಿನ ಸಲ ಆರಿಸಿ ಬಂದಿಲ್ಲ, ನಿಮ್ದು ಸಂಚ ಐತಿ ನೋಡ್ರಿ, ಇತಿಹಾಸ ನೋಡ್ರಿ. ಧಾರ್ಮಿಕ ದತ್ತಿ ಯಾರು ಮಂತ್ರಿ ಆಗಾರಲ್ಲ, ಗ್ಯಾರಂಟಿ ಮುಂದಿನ ಎಲೆಕ್ಷನ್ ಸೋತಾರ. ಇಲ್ಲೇ ನಮ್ಮ ರುದ್ರ ನೋಡಿ. ಆದ ಕಾರಣ ನಾವು ಜನಪ್ರತಿನಿಧಿ ಮಾದರಿ ಎಲ್ಲರಿಗೂ ಕೂಡ ಮಾದರಿ ಆಗಬೇಕು. ನಾವು ಸಮಾಜನ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕಾ ಎಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ. ಸಮಾಜನ ಬಿಗಡಾಯಿಸಲಿಕ್ಕೆ ಒಬ್ಬನಿಗೆ ಮಾಡ್ಬೋದು, ಸಮಾಜನ ಕಟ್ಟಬೇಕಾದಷ್ಟು ಕಷ್ಟ ಇದೆ. ಆದರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದರಲ್ಲಿ ಏನಾಗ್ತದೆ ಒಂದು ಎಲ್ಲಿ ಕೂಡ ಬರಬಾರ್ದು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾವುದೆಲ್ಲ ಈ ಒಂದು ಕಡತದಿಂದ ಯಾವುದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ಅದು ನೋವುಂಟು ಮಾಡುವಂತಹ ಕೆಲವೊಂದು ಮಾಡುವಂತಹ ಎಲ್ಲ ಕಡತವನ್ನು ಹಿಂದೆ ನಾನು ನೋಡಿ ಅದು ಮಾಡ್ತೇನೆ. ಧಾರ್ಮಿಕ ದತ್ತಿ ಯಾರು ಮಂತ್ರಿ ಆಗಾರಲ್ಲ, ಗ್ಯಾರಂಟಿ ಮುಂದಿನ ಎಲೆಕ್ಷನ್ ಸೋತಾರ. ಇಲ್ಲೇ ನಮ್ಮ ರುದ್ರಪ್ಪ ನೋಡ್ರಿ, ಈ ಸಲ ಅದನ್ನ ನೀವು ಚೇಂಜ್ ಮಾಡ್ಕೊಂಡು ನೀವು ಬಜೆಟ್ ಬಗ್ಗೆ ಮಾತಾಡಿ, ಟ್ರ್ಯಾಕಿಗೆ ಬನ್ನಿ ಅಲ್ಲ. ಈಗ ಟೈಮ್ ಇಲ್ಲ. ಕ್ಯಾನ್ ಯು ಕನ್ಕ್ಲೂಡ್? ನಾನು ಬಹಳ ಮುಖ್ಯವಾದಂತ ಈ ಬಜೆಟ್ ಒಂದು ಕನ್ಕ್ಲೂಡ್ ಮಾಡ್ತೀರಾ? ಯಾವ್ದ್ರಿ ಮಿನಿಸ್ಟರ್ ಅವರೇ? ಹೌದು, ಅವ್ರೊಬ್ಬರು ಆಡ್ಸಿ ಬಂದಾರೆ. ಎಲ್ಲಿ ಹೋದ್ರು ಅವ್ರು? ಜೊಲ್ಲೆ ಮೇಡಮ್ ಅವ್ರು ಇದ್ರು. ಧಾರ್ಮಿಕದತ್ತಿದ್ರೆ ನೀವು ಧಾರ್ಮಿಕದತ್ತಿದ್ರಿ. ಯತ್ನಾಳ್ ಅವರೇ? ಯತ್ನಾಳ್ ಅಧ್ಯಕ್ಷರೇ, ಇವತ್ತು ಕನ್ಕ್ಲೂಡ್ ಮಾಡ್ತೀರಾ? ಈ ಬಜೆಟ್ ನಲ್ಲಿ ಕರ್ಕೊಳ್ಳಿ ಬಂದ್ಬಿಟ್ಟರಿ. ಓಕೆ. ಈ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟಿಗೆ ಈಗ ಬಂದೆ ನಾನು. ಮತ್ತೆ ಇಷ್ಟು ತನಕ ಹೇಳಿದಲ್ಲ ಈ ಸರ್ಕಾರ ಇಷ್ಟೊತ್ತನಿಗೆ ಹೇಳಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದು 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 ಬಹಳ ಹೈ ಟೆನ್ಷನ್ ಇದಕ್ಕೆ ಟೈಮ್ ಬಾಂಬ್. ಅಲ್ಪಸಂಖ್ಯಾತರು ಏನಾಗೈತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಧ್ಯಕ್ಷರೇ, ದಲಿತರಿಗೆ ಯಾವುದೂ ಹೊಸ ಯೋಜನೆ ಇಲ್ಲ, ಅವರಿಗೆ ಹೊಸ ಶಾಲೆಗಳು ಹಾಸ್ಟೆಲ್ಗಳು ಇಲ್ಲ. ಆದ್ರೆ ನೋಡ್ರಿ ಅಧ್ಯಕ್ಷರೇ, ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ 9 ಪೇಜ್ ಅಲ್ಪಸಂಖ್ಯಾತ SC ಟೋಟಲ್ ಪೇಜ್ ಎಷ್ಟಿದೆ? ಚರ್ಚೆ ಇಲ್ಲ. ಟೋಟಲ್ ಪೇಜ್ ಎಷ್ಟಿದೆ? ನೀರಾವರಿ ಬಗ್ಗೆ ಚರ್ಚೆ ಇಲ್ಲ, ಕೃಷಿ ಬಗ್ಗೆ ಚರ್ಚೆ ಇಲ್ಲ. ಆದರೆ ಅಧ್ಯಕ್ಷರೇ, ಇವತ್ತು ಏನು ಒಟ್ಟು ಇವತ್ತ ಯಾವ ರೀತಿ ಇವತ್ತು ಅವರು ಶಿಕ್ಷಣ ಇಲಾಖೆಯಲ್ಲಿ ಆಯ್ದ 100 ಉರ್ದು ಮಾಧ್ಯಮ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಅಧ್ಯಕ್ಷರೇ, ನಮ್ಮ ಕರ್ನಾಟಕ ಈ ಏನಂತಾರಲ್ರಿ ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಾದರ ತೊಗೊಂಡು ಮಕ್ಕೊಂಡ್ರ ಗೊತ್ತಿಲ್ಲ. ಒಂದು ಹಿಂದಿ ಬೋರ್ಡ್ ಎಲ್ಲಾದರೂ ಬರೆದ್ರೆ ಅದನ್ನ ಹೋಗಿ ಅಳಗಿಸುವಂಥ ಕೆಲಸ ಮಾಡ್ತಾರೆ. ಇವತ್ತು 100 ಉರ್ದು ಶಾಲೆ, ಉರ್ದುದಿಂದ ಏನಾಗೋದೈತೆ ನಮ್ಮ ರಾಜ್ಯಕ್ಕೆ? ಒಂದೇ ಸಬ್ಜೆಕ್ಟ್ ಇರಲಿ, ಕನ್ನಡ ಕಲಿಯಬೇಕಲ್ರಿ ಅವರು ಕನ್ನಡ ಕಲಿಲಾರ್ದೇ ಅವ್ರಿಗೆ 100 ಕೋಟಿ ರೂಪಾಯಿ. ಅಲ್ಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆ 62,
ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲನಿಗೆ 1,000 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ. ಆದರೆ ದಲಿತರದು ಹೋದ ವರ್ಷದ 522 ಕೋಟಿ. ಅದರಾಗ ಅದು ಮುಂದುವರೆದ ಕಾಮಗಾರಿ 222 ಕೋಟಿ ಕೊಡ್ತಿರು. 42,000 ಕೋಟಿ ರೂಪಾಯಿ ಬಜೆಟ್ ಇರುವಂಥ ಕೇವಲ 500 ಕೋಟಿ ರೂಪಾಯಿದು ನೀವು ಪೂರ್ಣ ಮಾಡಲಿಕ್ಕೆ ಒಂದು ವರ್ಷನಾಗ ಆಗಿಲ್ಲ. ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ? ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ? ಅಲ್ಲಿ ಕಲಿಸೋದೇನು ದಾನಮುದ್ದು, ಭಾರತದ ವಿರುದ್ಧ ಶರಿಯತ್ ಕಾನೂನು. ನೀವು ಪದೇ ಪದೇ ಆಕ್ಷೇಪ ಭಾರತದ ವಿರುದ್ಧ ಅಂದ್ರೆ ಏನು? ಮದ್ರಸಾಗಳ ವಿರೋಧಿ ಚಟುವಟಿಕೆಗಳು ನಡೀತಾವೆ. ನೀವು ಹಿರಿಯರಿದ್ದೀರಿ, ನಾವು ಮರ್ಯಾದೆ ಕೊಡ್ತಾ ಇದ್ರೆ ನಿಮ್ಗೆ ಈ ತರ ಇದು ಮಾನವೀಯತೆ ಇರಬೇಕು. ದೇಶದ ಸಾಮ್ರಾಜ್ಯವನ್ನು ಮಾನವೀಯತೆ ಇರಬೇಕು. ಸಭಾಧ್ಯಕ್ಷ ಈ ತರ ಎಲ್ಲ ಮಾಡಬಾರ್ದು. ದೇಶದ್ರೋಹಿಗೆ ಯಾಕೆ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತೀರಾ? ಅಧ್ಯಕ್ಷ, ಈ ದೇಶದ್ರೋಹಿಗೆ ಮಾತನಾಡೋಕೆ ಅವಕಾಶ ಯಾಕೆ ಮಾಡ್ಕೊಡ್ತೀರಿ? ಇಲ್ಲಿ ಸಮಾಜ ಅಧ್ಯಕ್ಷ ಅಲ್ಲ, ನೀವು ಸ್ನೇಹಿತರು ರೇಣುಕಾಚಾರ್ಯರವರು ಅಲ್ಲ, ಯಾರು ಸ್ನೇಹಿತರಲ್ಲ, ಎಲ್ಲಿ ಬಿರಿಯಾನಿ ತಿಂತಿದ್ರು ಅಂತ ಬಿರಿಯಾನಿ ತಿನ್ಬೇಕಾಗಿತ್ತು. ಈಗ ಮಾತುಗಳು ವಾಪಸ್ ತಗೋಬೇಕು. ಕನ್ನಡ ಇವ್ರು ಏನೋ ಏನ್ ಆಧಾರ ಆಯ್ತು? ಈ ಬ್ರಿಟಿಷರ್ ಮಾಡೋದಕ್ಕೆ, ದಾರಿ ತಪ್ಪಕ್ಕೆ ಗೂಬೆ ಬಂದು ಭಾಷಣ ಮಾಡ್ತಾರದು. ಸುಳ್ಳು ದಾರಿ ಗೂಬೆ ಕೂರಿಸಲ್ಲಿ ಬಂದು ಭಾಷಣ ಮಾಡ್ತಾ ಇದ್ದಾರೆ. ದೇಶದ್ರೋಹಿ ನಾಡು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡ್ಬೇಕು. ತಾವು ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ತೆಗಿಬೇಕು. ರಕ್ಷಣೆ ದಯವಿಟ್ಟು ತಾವು ಮಾನ್ಯ ಅಧ್ಯಕ್ಷರೇ ಮಾತನ್ನು ಕಡತದಿಂದ ತೆಗಿಬೇಕು. ಸಮಾಜ ದೇಶದ ಬಗ್ಗೆನೂ ಭಾವನೆ ಇಲ್ಲ. ತೆಗಿಬೇಕು. 1.5 ಗಂಟೆ ಸಾಕು. ಯತ್ನಾಳ್ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ? ನಿಮ್ಮ ರಾಜಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿ ಹೋಗ್ತೀರಾ? ಯಾವ ಕಾಂಪಿಟೇಷನ್ ಮಾಡ್ತಾ ಇದ್ರಿ ನೀವು? ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ತಾವು ಕರ್ತವ್ಯದಿಂದ ಇದು ತೆಗಿಬೇಕು. ಯತ್ನಾಳ್ ಮೇಲೆ ನೀವು ಆಕ್ಷನ್ ತಗೋಬೇಕು.
ನೋಡಿ ಕ್ಷಮೆ ಕೇಳಬೇಕು ಅಷ್ಟು ಯತ್ನಾಳು ಇವತ್ತ ಏನ್ ಬಾಯಿ ಬಂದಂಗೆ ಸಮಾಜ ಒಡೆಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು ಎಲ್ಲರೂ ದಾರಿ ತಪ್ಪಿಸೋದು ಸಮಾಜವನ್ನು ರಾಜಕಾರಣಕ್ಕೋಸ್ಕರ ಹೊಡಿತಾರೆ. ಹಿಂದೂ ಮುಸಲ್ಮಾನ್ ಈ ವೇದಿಕೆ ಎಲ್ಲರೂ ಒಗ್ಗೂಡಿಸಕ್ಕಿರೋದು, ರಾಜ್ಯ ಮುಂದೆ ತಗೊಂಡೋಗಕ್ಕಿರೋದು. ಯತ್ನಾಳಂತ ರಾಜಕಾರಣಿಗಳ ಇಲ್ಲಿ ದ್ವೇಷದ ರಾಜಕಾರಣ, ವಿಷದ ರಾಜಕಾರಣಕ್ಕೋಸ್ಕರ ಅಲ್ಲ ಈ ವೇದಿಕೆ. ಮಾನ ಎಲ್ಲ ಟಿಪ್ಪು ಸುಲ್ತಾನ್ ಅರೆ ಬೆಂಕಿ ಹಚ್ಚೋರು ನೀವು ಅಧ್ಯಕ್ಷರೇ. ಅಲ್ಲ, ಬೆಂಕಿ ಹಚ್ಚಿಕೊಂಡು ಇಲ್ಲಿ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ. ಈ ವೇದಿಕೆಯನ್ನು ಯಾರಿಗೋಸ್ಕರ ಬೆಳೆಸ್ತಾ ಇದ್ದಾರೆ ಇವರು? ಜೈನ ಸಮುದಾಯಕ್ಕೆಲ್ಲ, ಸಿಖ್ ಸಮುದಾಯಕ್ಕೆ ಸಸ್ಪೆಂಡ್ ಮಾಡಿ ಅವ್ರಿಗೆ. ಇವತ್ತು ಎಲ್ಲ ಸಮುದಾಯದ ನಾವು 2 ಕೋಟಿ, ಬೌದ್ಧರಿಗೆ 1 ಕೋಟಿ. ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಆಗ್ಬಾರ್ದು. ಹಿಂದೂ ಮುಸ್ಲಿಂ ಎಲ್ಲರೂ ನಮಗೂ ಓಟ್ ಹಾಕಿದ್ದಾರೆ. ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಮುಸಲ್ಮಾನ ಎಲ್ಲ ಜಾತಿ ಓಟ್ ಪಡ್ಕೊಂಡು ಈ ಪಾಟೀಲ್ ಯತ್ನಾಳು ಸಮಾಜ ಒಡೆಯುವ ಘಾತಕ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಊರಿಗೆ ಮಾನ ಮರ್ಯಾದೆ ಸುಳ್ಳು ಹೇಳ್ತಕ್ಕಂಥ, ಪ್ರಚೋದನೆ ಮಾಡ್ತಕ್ಕಂಥ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಮುಕ್ತವಾದಂತ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಬೆಂಕಿ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಇವ್ರು ಆಡಿರ್ತಕ್ಕಂಥ ಮಾತನ್ನು ಕರ್ತದಿಂದ ತೆಗಿಬೇಕು. ಇವರು ಕ್ಷಮೆ ಕೇಳಬೇಕು. ಆಯ್ತು, 1.5 ಗಂಟೆಯಿಂದ ಮಾತಾಡಿದ್ದಾರೆ. ಕ್ಷಮೆ ಕೇಳ್ಬೇಕು ಅವರು. ನಿನ್ನೆ ನಾವು ಮಾತಾಡುವಾಗ ಅರ್ಧ ಗಂಟೆ ಎದ್ದು ನಿಂತ್ಕೊಂಡಿಲ್ವ ಅವರು? ನಮಗೆ ಮಾಡಿಕೊಟ್ಟಿದ್ರ? ನಾವು ಯಾವಾಗಲೂ ಪ್ರಚೋದನೆಕಾರಿಯಾಗಿ ಮಾತಾಡಿದ್ವಾ? ಏನಿದು ಮಾತಾಡಿದ್ರೆ ಸುಮ್ಮನೆ ಅವ್ರಿಗೆ ಕೂರಿಸಬೇಕು. ಅವ್ರು ಮಾತಾಡಿದ ಎಲ್ಲ ಮಾತುಗಳನ್ನು ಕರ್ತದಿಂದ ತೆಗಿಬೇಕು. ಸಿದ್ದರಾಮಯ್ಯ ಅವರ ಈ ಬಜೆಟ್ ಕುರಿ ಸತ್ರೆ ಒಂದ್ ಜಾತಿ ಕೊಡ್ತಾರೆ, ಕುರಿ ಸಾಕರು ಎಲ್ಲಾ ಜಾತಿಯವರು ಸಾಕ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಈಗ ಆಸಿಫ್ ಒಂದ್ ಸೆಕೆಂಡ್ ನಮ್ಮ ಹೇಳ್ತಾರೆ ಅವ್ರು ಜನತಾದಳದಾಗಿದ್ರು. ಆ ಜನತಾದಳದಾಗ ಟಿಪ್ಪು ಸುಲ್ತಾನ್ ಜಯಂತಿನೂ ಮಾಡ್ಯಾರ. ಈಗ ಮುಸ್ಲಿಂ ವಿರೋಧಿ ಈಗ ರಾಣಾ ಪ್ರತಾಪ್ ಸಾಕು ಗೊತ್ತು, ನಿಮ್ಮ ರಾಜಕಾರಣ ಗೊತ್ತು. ಮಿನಿಸ್ಟರ್ಸ್ ಕೇಳಿ, ನೀವು ಇಲ್ಲಿ ಕೇಳಿ. ಬೇರೆಯವ್ರು ಮಾತಾಡ್ಬೇಕಾ? ಎಂ.ಬಿ. ಪಟೇಲ್ ಬೇರೆಯವ್ರು ಮಾತಾಡ್ಬೇಕಾ ಬೇಡವಾ? ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಾ ಬೇಡವಾ? ಬಿಲ್ ಅದನ್ನಾಯ್ತು. ಸ್ಪೀಕರ್ ಓಕೆ, ನಾನೀಗ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ಆಸಿಫ್, ಓಕೆ ಆಸಿಫ್, ಸಿಟ್ ಡೌನ್. ನೀವು ಮಾತ್ರ ಆಗ್ತದ? ಆಯ್ತು, ಯಾವುದೇ ಶಿಕ್ಷೆಗೂ ನೋಡಿ. ಈಗ ಆಯ್ತು, ಮಾತಾಡ್ತಾರೆ. ತಾವು ಮಾತಾಡಿದ್ರೆ ಈಗ ಮತ್ತೆ ಯಾಕೆ ಮಾತಾಡ್ತಾರೆ? ಈಗ ನಾನು ಹೇಳ್ತೇನೆ, ಬಜೆಟ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಪ್ಲೀಸ್ ಆಸಿಫ್ ಕೂತ್ಕೊ. ಆಯ್ತು, ಮತ್ತೆ ಮಾತಾಡಿ. ಶ್ರೀನಿವಾಸ್ ಕೂತ್ಕೊಳ್ಳಿ. ರಾಡಿ ಪ್ಲೀಸ್. ಆಯ್ತು, ಬೇರೆ ನೋಡಿ ಜನಾಂಗದ ಬಗ್ಗೆ ಆಯ್ತು, ನಾನು ಮಾತಾಡ್ತೇನೆ. ನಾನು ಮಾತಾಡ್ತೇನಲ್ಲ. ನ್ಯೂಸ್ ಸ್ಪೀಕರ್ ಇದ್ದಾಗ ಆಯ್ತು, ಐ ನೋ ದಟ್. ಈಗ ನಾನು ಹೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ಇವತ್ತು ನಡೀತಾ ಇದೆ. ಓಕೆ, ರಾರೆಡ್ಡಿ ಅವರೇ, ಓಕೆ ಅಧ್ಯಕ್ಷರೇ ಒಂದ್ ನಿಮಿಷ, ಒಂದ್ ಸೆಕೆಂಡ್. ದಯವಿಟ್ಟು ಆಯ್ತು, ನಾನು ಹೇಳ್ತೇನೆ. ನನ್ಗೆ ಗೊತ್ತಿದೆ ತೆಗಿಸ್ಬೇಕಂತ. ಕೂತ್ಕೊಳ್ಳಿ. ಈಗ ಆಯ್ತು, ಯು ಸಿಟ್ ಡೌನ್.
ರೇವಣ್ಣವ್ರೆ, ಈಗ ನಾನು ಎಲ್ಲ ಸದಸ್ಯರಿಗೆ ಹೇಳೋದಿಷ್ಟೇ, ಬಜೆಟ್ ಬಗ್ಗೆ ನಾವು ಮಾತಾಡ್ತೇವೆ. ಬಜೆಟ್ನಲ್ಲಿ ಹೆಚ್ಚು ಕಮ್ಮಿ ಆ ಕಡೆ ಅದು ನಮ್ಮ ಎಲ್ಲರ ಉದ್ದೇಶ ಏನು? ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠ ಭಾರತ, ಅದು ನಮ್ಮೆಲ್ಲರ ಮುಖ್ಯ ಗುರಿ ಆಗಬೇಕಾಗ್ತದೆ. ಸೊ ನಮ್ಮ ಸಮಾಜದಲ್ಲಿ ನಾವು ವಿಶ್ವಾಸ ಆಯ್ತು, ಭೂಮಿಗೆ ಹಣ ಕೊಡು, ಆಯ್ತು, ಅದ್ರ ಬಗ್ಗೆ ಉತ್ತರ ಕೊಡ್ತಾರಲ್ಲ ಮುಖ್ಯಮಂತ್ರಿ, ಉತ್ತರ ಕೊಡ್ತಾರಲ್ಲ, ಆಯ್ತು, ಉತ್ತರ ಕೊಡ್ತಾರೆ, ಅದ್ರ ಬಗ್ಗೆ ಮುಖ್ಯ ಉತ್ತರ ಕೊಡ್ತಾರೆ. ಗುದ್ರಲಿಗ ತಾಲಿಬಾನಿ ಆಯ್ತು, ಆಯ್ತು, ರೇವಣ್ಣ ಅವರೇ, ವೈ ಯು ವಾಂಟ್ ಆನ್ಸರ್ ನೌ ಅಂಡ್ ದೆನ್? ಯಾಕೆ ಉತ್ತರ ಕೊಡ್ಬೇಕೀಗ? ಭಾರತ ಸರ್ಕಾರ ಆಯ್ತು, ಗೊತ್ತಿದೆ, ತಾಲಿಬಾನಿ ಅದೀಗ ಚರ್ಚೆ ಬೇಡ. ಅದು ಹೇಳಿದ್ರಲ್ಲ ನೀವು, ಮತ್ತೆ ಯಾಕೆ ನೀವು ಹೇಳ್ತೀರಿ? ಯು ಆಲ್ರೆಡಿ ಟೋಲ್ಡ್. ಒಮ್ಮೆ ಕೂತ್ಕೊಳ್ಳಿ, ಸುಮ್ಮನೆ ಅವ್ರು ಮಾತಾಡೋದು, ನಿಮ್ಮ ಮನೆಯಲ್ಲಿ ಮಾತಾಡೋದಾಗ್ತದ? ಹೇಳ್ತಾ ಇರೋದು ಮೋದಿ ಅವರೇ, ರಾಯರೆಡ್ಡಿ ಅವರೇ ಕೂತ್ಕೊಳ್ಳಿ. ನಮ್ಗೆ ಗೊತ್ತಾಯ್ತು. ಐ ನೋ ಎವ್ರಿವನ್ಸ್ ಪಾಯಿಂಟ್, ಸೇಮ್ ಪಾಯಿಂಟ್. ಸರ್ಕಾರ 200 ತಾಲಿಬಾನ್ಗೆ ಬಜೆಟ್ ಆಯ್ತು, ಕೇಂದ್ರ ಸರ್ಕಾರ ಯಾವ್ದು ಹೇಳಿದೆ? ಈಗ ಒಂದ್ ಸೆಕೆಂಡ್ ತಾಲಿಬಾನ್ಗೆ ಅಜಯ್ ವೈಟ್ ನೋಡಿ. ಆದ ಕಾರಣ ನಾವು ಜನಪ್ರತಿನಿಧಿ ಮಾತ್ರ ಎಲ್ಲರಿಗೂ ಕೂಡ ಮಾದರಿ ಆಗ್ಬೇಕು. ನಾವು ಸಮಾಜನ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕಾ, ಎಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ. ಸಮಾಜನ ಬಿಗಡಾಯಿಸಲಿಕ್ಕೆ ಒಬ್ಬನಿಗೆ ಮಾಡಬಹುದು, ಸಮಾಜನ ಕಟ್ಟಬೇಕಾದಷ್ಟು ಕಷ್ಟ ಇದೆ. ಆದ್ರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದೆಲ್ಲ ಏನಾಗ್ತದೆ ಒಂದು ಎಲ್ಲಿ ಕೂಡ ಬರಬಾರ್ದು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾವುದೆಲ್ಲ ಈ ಒಂದು ಕಡತದಿಂದ ಯಾವುದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ಅದು ನೋವುಂಟು ಮಾಡುವಂತಹ, ಕೆಲವೊಂದು ನೋಟ್ ಮಾಡುವಂತಹ ಎಲ್ಲ ಕಡತವನ್ನು ಹಿಂದೆ ನಾನು ನೋಡಿ ಅದನ್ನು ಮಾಡ್ತೇನೆ. ಯಾಕೆ ಮಾತಾಡ್ಬೇಕಲ್ಲ? ಕೂತ್ಕೊಂಡು ಕೇಳಿ, ನೀವು ಸ್ವಲ್ಪ ಸೀನಿಯರ್ ಲೀಡರ್ ಇದ್ದೀರಾ, ನೀವು ಸೀನಿಯರ್ ಲೀಡರ್ ಇದ್ದೀರಾ, ಮಾತಾಡ್ತಾ ಇದ್ದಾರೆ, ಕೂತ್ಕೊಂಡು ಕೇಳಿ, ಆಮೇಲೆ ಮಾತಾಡಿ, ಮಾಡ್ಬೇಡಿ ನೀವು. ಅಧ್ಯಕ್ಷರೇ ಆಯ್ತು, ಮಾತಾಡ್ತಿಲ್ಲ ಅಧ್ಯಕ್ಷ, ಆದಷ್ಟು ಸಾಕು, ದಯವಿಟ್ಟು ಅಧ್ಯಕ್ಷರೇ. ಶೋಲಿಂಗ್ ಅವ್ರೆ, ರಿಸರ್ವ್ ಅಧ್ಯಕ್ಷರೇ, ಏನ್ ಚೀಟಿ ಬಂತು? ಅರವಿಂದ ಅಧ್ಯಕ್ಷರೇ, ಗುಂಡೂರಾವ್ ಯಾರು? ಗೃಹ